ಅಂಕೋಲಾ ತಾಲೂಕಿನ ಹಿಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಚಿನಬಟ್ಟಿಯ ಮನೆಯೊಂದರ ಅಡುಗೆ ಕೋಣೆಯಲ್ಲಿ ಅವಿತುಕೊಂಡ ಬೃಹತ್ ಕಾಳಿಂಗ ಸರ್ಪದಿಂದ ಮನೆಯವರು ಆತಂಕಗೊಂಡ ಘಟನೆ ನಡೆದಿದೆ. ಮುಖ್ಯ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಕಾರಿನ ಚಕ್ರದಡಿ ಸಿಲುಕುವ ಅಪಾಯದಿಂದ ಪಾರಾದ ಬೃಹತ್ ಕಾಳಿಂಗ ಸರ್ಪವೊಂದು ರಸ್ತೆ ಅಂಚಿನ ಮನೆಯೊಳಗೆ ನುಗ್ಗಿ ಅಡುಗೆ ಮನೆಯಲ್ಲಿ ಅವಿತು ಮನೆಯವರಲ್ಲಿ ಭೀತಿ ಹಾಗೂ ಮೂಡಿಸಿದ ಘಟನೆ ಹಿಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಚಿನಬಟ್ಟಿಯಲ್ಲಿ ನಡೆದಿದೆ. ಕಾರು ಚಾಲಕನ ಸಮಯ ಪ್ರಜ್ಞೆಯಿಂದ ಹಾವಿನ ಜೀವ ಉಳಿದಿದ್ದರೂ ಅದರ ಬಾಲದ ಭಾಗಕ್ಕೆ ಸಣ್ಣ ಮಟ್ಟಿನ ಗಾಯವಾಗಿರುವ ಸಾಧ್ಯತೆ ಇದೆ. ಅಪಾಯದಿಂದ ಪಾರಾದ ಸರ್ಪ ಭಯಭೀತಗೊಂಡ ಸ್ಥಿತಿಯಲ್ಲಿ ರಸ್ತೆ ಅಂಚಿನ ಮನೆಗೆ ನುಗ್ಗಿ ಅಡುಗೆ ಕೋಣೆಯಲ್ಲಿ ಅವಿತು ಕುಳಿತಿತ್ತು. ಇದರಿಂದ ಆತಂಕಗೊಂಡ ಕೃಷಿಕ ರಾಜು ಹೊಸಬು ನಾಯ್ಕ ಮತ್ತು ಮನೆಯವರು ಸ್ಥಳೀಯರ ಮೂಲಕ ಅರಣ್ಯ ಇಲಾಖೆಗೆ ಹಾಗೂ ಮಹೇಶ್ ನಾಯ್ಕ್ ಅವರಿಗೆ ಮಾಹಿತಿ ನೀಡಿದರು. ಸ್ಥಳಕ್ಕೆ ಬಂದ ಉರಗ ಸಂರಕ್ಷಕ ಮಹೇಶ್ ನಾಯ್ಕ್ ಹಾಗೂ ಅವರ ಮಗ ಗಗನ್ ನಾಯ್ಕ್ ಹಾವನ್ನು ಹಿಡಿಯಲು ಆರಂಭಿಸಿದ ಕಾರ್ಯಾಚರಣೆ ತೀವ್ರ ಸವಾಲಿನದ್ದಾಗಿತ್ತು. ಅಡುಗೆ ಮನೆಯಿಂದ ಹೊರಬಂದ ಸರ್ಪವು ಬಚ್ಚಲು ಮನೆಯಂತಿರುವ ಕಚ್ಚಾ ಶೆಡ್ನ ನೆಲ ಸಡಿಲ ಮಣ್ಣು ರಾಶಿಯ ಬಿಲದಲ್ಲಿ ನುಗ್ಗಿ ಮತ್ತಷ್ಟು ಕಷ್ಟ ತಂದೊಡ್ಡಿತು. ಬಿಲವನ್ನು ಅಗೆಯುತ್ತಾ ಹುಡುಕಾಟ ನಡೆಸಿದರೂ ಅದು ಸುರಂಗದಂತೆ ದೂರ ಸಾಗುತ್ತಿದ್ದರಿಂದ ಕಾರ್ಯಾಚರಣೆ ಕಷ್ಟಕರವಾಯಿತು. ಬಳಿಕ ಪಕ್ಕದ ಮನೆಯವರ ನೆರವು ಪಡೆದ ಪಂಪ್ ಮೂಲಕ ಬಿಲಕ್ಕೆ ನೀರು ಹಾಯಿಸಿದಾಗ ಸರ್ಪವು ತನ್ನ ಇರುವಿಕೆ ತೋರಿಸಿದರೂ ಮತ್ತೆ ಒಳಗೆ ಸರಿಯಿತು. ಸುಮಾರು 3 ರಿಂದ 4 ಗಂಟೆಗಳ ನಿರಂತರ ಪ್ರಯತ್ನದ ಬಳಿಕ ತಂಡ ಚುರುಕಾಗಿ ಕಾರ್ಯಾಚರಣೆ ನಡೆಸಿ ಕೊನೆಗೂ 14 ಅಡಿ ಉದ್ದದ ಕಾಳಿಂಗ ಸರ್ಪವನ್ನು ಹಿಡಿಯಲು ಯಶಸ್ವಿಯಾಯಿತು. ಹಿಡಿದ ಸರ್ಪವನ್ನು ಸುರಕ್ಷಿತವಾಗಿ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಲಾಯಿತು. ಈ ಕಾರ್ಯಾಚರಣೆಗೆ ಮನೆ ಮಾಲೀಕ ರಾಜು ನಾಯ್ಕ್ ಮತ್ತು ಕುಟುಂಬದವರು, ಕಾಚನಬಟ್ಟಿ ಗ್ರಾಮದ ಸ್ಥಳೀಯರು ಹರ್ಷ ನಾಯಕ್, ಶಿವರಾಜ್ ನಾಯಕ್, ಚಂದ್ರಕಾಂತ್, ಅರಣ್ಯ ಇಲಾಖೆಯ ಸಿದ್ದಲಿಂಗ ಮತ್ತು ಸಿಬ್ಬಂದಿಗಳು ಮಹೇಶ್ ನಾಯ್ಕ್, ಕುಟುಂಬ ಸಂಬಂಧಿ ಅನುಷಾ ನಾಯ್ಕ್ ಮತ್ತಿತರರು ಸಹಕರಿಸಿದರು. ಜಿಎಂ ಶೆಟ್ಟಿ ಮತ್ತು ಅವರ ಪುತ್ರ ಮತ್ತಿತರರು ಇದ್ದರು. ಹೆಂಗೋ ತೊಂದರೆ ಅಲ್ಲ. ಅಕ್ಕ ಕಲ್ಲಿ 2 ಕಿಲೋ ಬರ್ತೀರ. ಕಲ್ಲಿ ನಾಚಿ ಅಲ್ಲಿ ಹಾಕಲ್ಲ. ಬೇಡ ಬೇಡ ಬೇಡ, ನೀ ಲೂಸ್ ಬಿಡು, ಸ್ವಲ್ಪ ಮುಂದೆ ಬಾ, ನೀ ಮುಂದೆ ಬಾ. ತಮ್ಮ ಸ್ವಲ್ಪ ಮುಂದೆ ಬಾ. ಒಂದು ರಿಪ್ಲೈ ಮಾಡಬೇಕು. ನೀರಿದ್ರೆ ಸ್ವಚ್ಛ ತೊಳ್ಕೊಂಬಿಡಿ. ಇಲ್ಲ ನೀರಿದ್ರೆ ತೊಳ್ಕೊಂಬಿಡ. ನೀರು ಬಿಡಿ. ಒಂದು ನಿಮಿಷ. ಅಲ್ಲಲ್ಲ, ಚೀಲ ಅಲ್ಲಿಗೆ ರಾಡಿ ಆಗಿದೆ. ಮೈಯೆಲ್ಲ ರಾಡಿ ಆಗಿದೆ. ಅಲ್ಲಿ ಹೋಗ್ಲಿ. ಚೀಲ್ಕೋತೀರಾ? ಚೀಲ್ಕಿ ನೋಡು ಅಲ್ಲಿ. ಚೀಲ್ಕ್ ಹೋಗಲ್ಲ. ಹೋಗ್ತಿದ್ದು ಹೋಗ್ಲಿಲ್ಲ. ಹಾಂ ಹೋಗ್ಲಿ ಮತ್ತೆ ಹೋಗ್ಲಿ. ಕದ ಮಾಡ್ಬೇಕು. ಚೀಲ ಬೆಳಕು ನೀರಿದ್ರೆ ಸ್ವಚ್ಛ ತೊಳ್ಕೊಂಬಿಡಿ. ಇಲ್ಲ ಅಣ್ಣ, ನೀರಿದ್ರೆ ತೊಳ್ಕೊಂಬಿಡ. ನೀರು ಬಿಡಿ. ಒಂದು ನಿಮಿಷ. ಅಲ್ಲಲ್ಲ, ಚೀಲ ಅಲ್ಲಿಗೆ ರಾಡಿ ಆಗಿದೆ. ಮೈಯೆಲ್ಲ ರಾಡಿ ಆಗಿದೆ. ಹೋಗ್ಲಿ. ಚೀಲ್ಕೋತೀರಾ? ಚೀಲ್ಕಿ ನೋಡು ಅಲ್ಲಿ. ಚೀಲ್ಕ್ ಹೋಗ್ಲಿ. ಹೋಗ್ತಿದ್ದು ಹೋಗ್ಲಿಲ್ಲ. ಹಾಂ ಹೋಗ್ಲಿ ಮತ್ತೆ ಹೋಗ್ಲಿ. ಕದ ಮಾಡ್ಬೇಕು.
ಮೈಗೆ ಅಟ್ಲ ಹೋಗ್ಬೇಡ ಇದು ಹಚ್ಚಿಲ್ಲ ಕತ್ಲ ಬೇಡ ಅಲ್ಲಿ ಕತ್ಲ ಒಂಚಿಲ್ಲ ಅಲ್ಲಿ ಮುಂದೆ ಎಂಡಿಗೆ ನೀರು ಪೈಪ್ ನಿಲ್ಲ ಎಲ್ಲ ಬಿಟ್ಟ ಬಾಲ ಮೇಲೆ ಮಾಡ ಹ್ಞೂ ಒಂದು ನಿಮಿಷ ಬಿಡಿ ನಾನು ಮಾಡಿ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ.